ಮುಗಿದು ಹೋಗ್ಬಿಡ್ತು, ನಮ್ಮದು ಕ್ಯಾಂಡಿಡೇಟ್ ಬಿದ್ದು ಹೋಗ್ಬಿಡ್ತದೆ ಅನ್ನೋ ಭಯನೂ ಆ ಕಾರಣಕ್ಕಾಗಿ ಅವರು ವಿರೋಧಿಗಳು ಕೇಳುವಷ್ಟನ್ನ ಇಂಡಿಯಾ ಗಠಬಂಧನ್ ನಿಮಗೆ ಗೊತ್ತದ. ರಾಹುಲ್ ಗಾಂಧಿ ಅಂತ ಇವತ್ತು ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವಂಥ ನಾಯಕ, ಜೊತೆಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ವಿರೋಧ ಎಲ್ಲ ಒಂದಾಗಿ ಇಲ್ಲರಿ ನಾವು ಒಬ್ಬರು ನಿಲ್ಲಿಸೇ ಬಿಡ್ತೀವಿ ಸಲ ಸುದರ್ಶನ್ ರೆಡ್ಡಿ ಅನ್ನೋರನ್ನು ಅಂತೇಳಿ. ಬಿ ಸುದರ್ಶನ್ ರೆಡ್ಡಿ ಅವರು ಒಳ್ಳೆಯ ವಾಗ್ಮಿ, ಒಳ್ಳೆಯ ವಿಚಾರವಾದಿ, ಜೊತೆಗೆ ಜಡ್ಜ್, ಇದು ಭಾಳ ಮಹತ್ವದ ಜಸ್ಟಿಸ್ ಅಂದರೆ ನ್ಯಾಯಾಧೀಶರು, ಜಡ್ಜು. ಹೀಗಾಗಿ ಅವ್ರನ್ನ ಇವ್ರು ಮುಂದೆ ಬಿಟ್ಟಿದ್ದಾರೆ. ನಮ್ಮ ಇಂಡಿಯಾ ಗಠಬಂಧನವರು ನಾವು ಒಮ್ಮೆ ಇಲೆಕ್ಷನ್ ಆಗಲಿಲ್ಲಪ್ಪ ನಮಗಂತ. ಸಹಜ ಮೊದಲಿದ್ದಂಥ ಪ್ರೀತಿ ವಿಶ್ವಾಸ ನಮ್ಮ ನಾಯ್ಡು ಮತ್ತು ನಮ್ಮ ಗಡ್ಕರಿ ಮತ್ತು ನಮ್ಮ ನಿತೀಶ್ ಕುಮಾರ್ ಅವರಿಗೆ ಮೋದಿ ಜೊತೆ ಇದ್ದಿದ್ರೆ ಇವತ್ತು ಅವ್ರು ಗೆದ್ದು ಹೋಗಿಬಿಡ್ತಾರೆ ಬಿಡ್ರಿ ಅಂತ ನಾವು ಹೇಳಿಬಿಡ್ತಿದ್ವಿ. ಆದರೆ ಪರಿಸ್ಥಿತಿ ಹಂಗಿಲ್ಲ. ಗಡ್ಕರಿ ಅವರು ಸಹಿತ, ನಿತಿನ್ ಗಡ್ಕರಿ ನಿಮ್ಗೆ ಗೊತ್ತದ, ಆ ನಿತಿನ್ ಗಡ್ಕರಿ ಅವರು ಸಹಿತ ಇವತ್ತು ನಮ್ಮ ಮೋದಿ ಅವರ ಒಬ್ಬ ಎದುರಾಳಿಯಾಗಿ ಕ್ರಾಸ್ ಔಟ್ ಮಾಡಿದಾರಂತೂ ಅದ ಇವತ್ತು ಸುದ್ದಿಗಳು. ಈ ನೆಲೆಗಟ್ಟಿನಲ್ಲಿ ಅವರು ಎಷ್ಟರ ಮಟ್ಟಿಗೆ ಈ ಮೋದಿ ಮತ್ತು ಶಾರ್ ಅವರು ಸೆಲೆಕ್ಷನ್ ಮಾಡಿದ CP ರಾಧಾಕೃಷ್ಣನ್ ಅವ್ರನ್ನ ಆರಿಸ್ತಾ ಇರ್ತಾರೆ ಅಥವಾ ಅವ್ರು ಓಟ್ ಹಾಕಿಸ್ತಾರೆ ಅವ್ರ ಬೆಂಬಲಿಗರಿಂದ ಅನ್ನೋದು ಈ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಈಗಾಗಲೇ ನಿತಿನ್ ಗಡ್ಕರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಕಡೆ, ಇಲ್ಲ ರೀ ಇದು ಕ್ಯಾಬಿನೆಟ್ ಹಾಕೋ ಚರ್ಚೆ ಮಾಡಿ ಅಂತ ಇರಬೇಕು, ಅದು ನಿಮ್ಮ ಮನಸ್ಸು ಬಂದಾನೆ ಅಂತಂದ್ರೆ ನಮ್ಗೆ ಹೆಂಗೆ ಅದಕ್ಕೆ ಸಪೋರ್ಟ್ ಮಾಡೋಕ್ಕಾಗ್ತದೆ ಅನ್ನುವಂಗೆ ಒಂದು ಉತ್ತರ ಕೊಟ್ಟಿದ್ದು ಈಗಾಗಲೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ.